ಸೊ ಇಲ್ಲಿ ಅಗೇನ್ ಎಷ್ಟು ದಿವಸ ಆದಮೇಲೆ ರಿಸಲ್ಟ್ಸ್ ಕಾಣಿಸುತ್ತೆ, ಈ ಥರ ಎಲ್ಲ ಪ್ರಶ್ನೆಗಳು ಬರುತ್ತಾ? ತುಂಬ ಜನ ಅದನ್ನು ಹೇಳ್ತಾರೆ, ನಾನು ಮಾಡಿದೆ ಇನ್ನೂ ಆಗಿಲ್ಲ. ನಾನು ಹೇಳ್ತೀನಿ, ಒಂದು ದಿನಕ್ಕೆ ಆಗಲ್ಲ, ಯಾವುದೂ ಒಂದೇ ದಿನದಲ್ಲಿ ಆಗಲ್ಲ. ಮತ್ತೆ ಅದಕ್ಕೊಂದಷ್ಟು ಸಮಯ ತಗೊಳ್ತದೆ. ನಾ ಹೇಳಿದಾಗೆ 21 ದಿನದಿಂದ 108 ದಿನಗಳು. ಕೆಲವರಿಗೆ ಇನ್ನೂ ಸ್ವಲ್ಪ ಮನಸ್ಸು ಹೆಚ್ಚು ನೆಗೆಟಿವ್ನೇ ತುಂಬಿಕೊಂಡಿರೋರಿಗೆ ನೋಡಿ, ಕಬೀರದೊಂದು ಮಾತಿದೆ, ದುಃಖಮೇ ಸಮೀರನು ಸಬ್ ಕರೆ ಸುಖಮೇ ಕರೆ ನ ಕೋಯಿ ಅಂತ. ಸುಖದಲ್ಲಿದ್ದಾಗ ಯಾರೂ ಪ್ರಾರ್ಥನೆ ಮಾಡಲ್ಲ, ದುಃಖಲಿದ್ದಾಗ ಪ್ರಾರ್ಥನೆ ಮಾಡ್ತೀರಿ. ಸುಖಮೇ ಸಬೀರನ್ನು ಸಬ್ ಕರೆ, ಪ್ರತಿದಿನ ನೀವು ಸುಖದಲ್ಲಿದ್ದಾಗ ಪ್ರಾರ್ಥನೆ ಮಾಡಿದ್ದಿದ್ದರೆ ದುಃಖ ಕೋಹಿ ಹೋಯ್ ಅಂತ. ದುಃಖ ಎಲ್ಲಿಂದ ಯಾಕೆ ಬರ್ತಾ ಇತ್ತು ನಿಮಗೆ? ದುಃಖ ಅನ್ನೋದೇ ಬರ್ತಾ ಇರಲಿಲ್ಲ. ಹಾಗಾಗಿ ಮನಸ್ಸು ಯಾರು ತುಂಬ ಕೆಳ ಹಂತಕ್ಕೆ ಹೋಗಿದೆ, ನೆಗೆಟಿವ್ನಲ್ಲಿದ್ದಾರೆ, ಅವರಿಗೆ ಬೇಗ ಆಗಲ್ಲ. ಆದರೆ ಸುಖದಲ್ಲಿದ್ದಾರೆ, ನಾನು ಅದಕ್ಕೆ ಹೇಳ್ತೀನಿ, ರೋಗ ದೇಹಕ್ಕೆ ಬಂದಿದೆ, ಫಿಟ್ಟಾಗಿರಬೇಕು ಅಂತ ಫಸ್ಟ್ ಅನ್ಕೋಬೇಡ. ಫಸ್ಟು ರೋಗ ಹೋಗಿಸ್ಕೊಳ್ಳೋಕೆ ನೋಡು, ಅದಾದಮೇಲೆ ಜಿಮ್ಗೆ ಹೋಗಿದ್ರೆ ಬೇಕಾದ್ರೆ ಫಿಟ್ ಆಗ್ಬೋದು ಅಲ್ವಾ? ಹಾಗೆ ರೋಗನೇ ದೇಹದಲ್ಲಿ ತುಂಬಿಕೊಂಡಿದೆ, ದೇಹ ತುಂಬ ವೀಕ್ ಆಗಿದೆ, ಅವರಿಗೆ ಬಲಿಷ್ಠ ಆಗಲಿಕ್ಕೆ ಸ್ವಲ್ಪ ಸಮಯ ಜಾಸ್ತಿ ತಗೊಳ್ತದೆ. ಆದರೆ ಈಗ ಆಲ್ರೆಡಿ ದೇಹ ಒಂದು ಹಂತಕ್ಕೆ ಹೋಗೇ ಇದೆ, ಅವರಿಗೆ ಶುರು ಮಾಡಿದರೆ ಒಂದು 6 ತಿಂಗಳಲ್ಲಿ ಅವರು ಫಿಟ್ ಆಗ್ತಾರೆ, ಬಾಡಿನ ಮಸಲ್ಸ್ನ ಬಿಲ್ಡ್ ಮಾಡ್ಕೋಬೋದು. ಹಾಗೆ ಯಾರು ಗುಂಡಿಗೆ ಬಿದ್ದಿದ್ದೀರಿ ಅವರು ಸ್ವಲ್ಪ ಮೇಲಕ್ಕೆ ಬರೋವರಿಗೆ ಸ್ವಲ್ಪ ಟೈಮ್ ತಗೋಬಹುದು. ಆದರೆ ಮೇಲೆ ಬಂದ ಮೇಲೆ ಇನ್ನೂ ಮೇಲಕ್ಕೆ ಹೋಗೋದು ಬಹಳ ಸುಲಭ. ಹಾಗಾಗಿ ಮನೋಶಕ್ತಿಗೆ ಬರೋರಿಗೆ ಎಲ್ರಿಗೂ ನಮ್ಮೊಂದು ಕಳಕಳಿ, ತಾಳ್ಮೆ ಇರಲಿ, ಸಂಯಮ ಇರಲಿ, ಮನಸ್ಸನ್ನು ಯಾವಾಗಲೂ ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ಮನು ಹೇಳ್ತಾರೆ, ಭದ್ರಂ ಭದ್ರಮಿತಿ ಬ್ರೂಯಾತ್, ಯಾವಾಗಲೂ ಒಳ್ಳೆಯದನ್ನೇ ಯೋಚನೆ ಮಾಡು, ಆಗಿಲ್ಲ ಅಂತ ಕೊರಗಬೇಡ, ಕೊರಗ್ತಾ ಇರಬೇಡ ಅಂತ. ಇವತ್ತಿನ ಎಲ್ಲದಕ್ಕೂ ಪ್ರೂಫ್ ಕೊಡು ಅಂತ ಮೆಂಟ್ಯಾಲಿಟಿನಲ್ಲೇ ಕೂತಿರೋ ಕೆಲವ್ರಿಗೆ ಎಲ್ಲರೂ ಸೈನ್ಸ್ ಇದನ್ನು ಪ್ರೂವ್ ಮಾಡಿದ್ಯಾ ಅಂತೆಲ್ಲ ಪ್ರಶ್ನೆಗಳು ಕೇಳೋರಿಗೆ ಯೂಶಲಿ ತಾವು ಯಾವ್ಯಾವ ಥರ ಉತ್ತರಗಳನ್ನು ಕೊಡ್ತೀರಾ? ಅಂತಹ ಕುತೂಹಲ ಇಟ್ಕೊಂಡಿರುವಂತಹ ನಾನ್ ಬಿಲೀವರ್ಸು ಅಥವಾ ಈ ಫೆನ್ಸ್ ಸಿಟ್ಟರ್ಸ್ ಅಂತ ಏನು ಕರಿತೀವಿ, ಅವನ್ನೆಲ್ಲ ನೀವು ಯೂಶಲಿ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಸೈನ್ಸ್ ಹೇಳೋದೇನು, ಪ್ರಯೋಗ. ನೀವು ಪ್ರಯೋಗ ಮಾಡಿ ರಿಸಲ್ಟ್ ನೋಡಿ ಅಂತ ಕರೆಯೋದಲ್ಲ. ಫಸ್ಟು ಹಾಗಾಗಿ ಇಲ್ಲಿ ಬಂದು ಕಲೀರಿ, ನಿಮ್ಮ ಮೇಲೆ ನೀವು ನೋಡ್ಕೊಳ್ಳಿ ಅಂತ ಒಂದು ನನ್ನದು. ಎರಡನೇದು, ನೀವು ಎಲ್ಲ ವಿಷಯಕ್ಕೂ ಕೇಳ್ತಾ ಇದ್ದೀರಾ, ಶಕ್ತಿಕ್ರಿಯಾ, ಸಂಮೋಹನ, ಪ್ರತಿಯೊಂದಕ್ಕೂ. ಜನರಲಿ ಸ್ಪಿರಿಚುಯಾಲಿಟಿ ಮತ್ತು ಈ ಥರ ತಂತ್ರಗಳು ಅಂತೆಲ್ಲ ಬಂದ ತಕ್ಷಣ ಕೆಲವರು ಆಲ್ ಆಫ್ ದಿಸ್ ಇಸ್ BS ಅಂತ ಕೆಲವುದು ಅಲ್ಲಗಳೆಯುವಂಥ ವರ್ಗ ಇದೆ. ಹಾಗಾಗಿ ಅಂಥವ್ರಿಗೆ ನೋಡಿ, ಭಾರತದಲ್ಲಿ ಇದ್ರ ಕೊರತೆಗಳು ಜಾಸ್ತಿ ಇದೆ. ಸೈಂಟಿಫಿಕಲಿ ಅದನ್ನು ರಿಸರ್ಚ್ ಮಾಡೋದಂಥದ್ದು, ಅದನ್ನು ತೋರಿಸ್ಬೇಕು ಅನ್ನುವಂಥದ್ದು. ಆದರೆ ಪಾಶ್ಚಿಮಾತ್ಯರು ಕುಂಡಲಿನಿಯ ಬಗ್ಗೆ, ಸಂಮೋಹನದ ಬಗ್ಗೆ ಆಳವಾಗಿ ಅಧ್ಯಯನ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರಿಸರ್ಚ್ಗಳು ಕೂಡ ನಡೀತಾ ಇದೆ. ಎಲ್ಲಿವರೆಗೆ ನಾವು ಜನ್ಮಾಂತರವನ್ನು ನಂಬೋರು, ನಾವು ಸನಾತನ ಪರಂಪರೆಯವರು. ಇನ್ನೆಲ್ಲ ಸೆಮಿಟಿಕ್ ಮತಗಳು ಅವರು ಜನ್ಮಾಂತರವನ್ನೇ ನಂಬ್ತಾ ಇರಲಿಲ್ಲ, ಪುನರ್ಜನ್ಮವನ್ನೇ ನಂಬ್ತಾ ಇರಲಿಲ್ಲ. ಆದರೆ ಇವತ್ತು ಆ ಸೆಮಿಟಿಕ್ ಮತಗಳು ಪುನರ್ಜನ್ಮದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ. ನೀವು ಅಧ್ಯಯನ ಮಾಡಿ. ನಾ ಹೇಳೋದು, ಈಗ ಶಕ್ತಿಕ್ರಿಯೆಗೆ ಬರೋದು ನನ್ನ ನಂಬಬೇಕಾಗಿದ್ದಿಲ್ಲ. ನಾನು ಯಾವ ದೊಡ್ಡ ಸೈಂಟಿಸ್ಟ್ ಅಲ್ಲ ನಿಮಗೆ ಅದನ್ನು ಪ್ರೂವ್ ಮಾಡಲಿ, ತೋರಿಸ್ಲಿಕ್ಕೆ. ಆದರೆ 7 ದಿನದಲ್ಲಿ ನಿಮ್ಮ ಮೇಲೆ ಏನು ಪರಿಣಾಮ ಆಗ್ತಾ ಇದೆ, ನೀವು ಪರಿಣಾಮ ತಾನೇ ಕೇಳೋದು ಸೈನ್ಸಲ್ಲಿ. ಇದನ್ನು ಪ್ರಾಕ್ಟೀಸ್ ಮಾಡಿದಾಗ ನಿಮ್ಮ ಮೇಲೆ ಏನು ಪರಿಣಾಮ ಆಗ್ತಾ ಇದೆ ಅದೇ ಪ್ರೂವ್. ಮತ್ತು ಯೋಗದಲ್ಲಿ ಇನ್ನೊಂದು ಶಬ್ದ ಇದೆ, ಇವತ್ತಿಗೆ ಅದನ್ನು ಒಪ್ಪದೇ ಹೋಗಬಹುದು. ನೀವು ಬೇರೆ ಎಲ್ಲ ಕಡೆ ಅತ ಜಿಜ್ಞಾಸಹ ಅಂತ ಶುರು ಮಾಡ್ತೀವಿ. ನೀವು ಉಪನಿಷತ್ತು ಶುರು ಮಾಡಬೇಕಾದ್ರೆ ಅಥವಾ ಯಾವುದೇ ಪ್ರಶ್ನೋತ್ತರ ಶುರು ಮಾಡಬೇಕಾದ್ರೆ, ಗುರು ಶಿಷ್ಯರ ನಡುವೆ ಪ್ರಶ್ನೋತ್ತರ ಶುರು ಮಾಡಬೇಕಾದ್ರೆ ಪ್ರಾರಂಭದಲ್ಲಿ ಬರೋದೇನು ಅಂದರೆ ಅತ ಜಿಜ್ಞಾಸಹ. ಈಗ ಪ್ರಶ್ನೋತ್ತರ ಶುರು ಮಾಡೋಣ ಬಾ ಅಂತ. ಅದು ಯೋಗ ಸೂತ್ರದ ಒಂದು ಬ್ಯೂಟಿ ಏನಂದರೆ ಅತ ಅನುಶಾಸನ. ಏನು ಕೇಳಬೇಡ ನೀನು, ನಾನು ಏನು ಹೇಳ್ತೀನಿ ಅದನ್ನು ಮಾಡಷ್ಟೆ. ಪತಂಜಲಿ ಮೊದಲ ಸೂತ್ರ ಅತ ಅನುಶಾಸನ, ಹೇಳಿದಷ್ಟು ಮಾಡಬೇಕು ನೀನು ಅಂತ. ಆದರೆ ನಾವೇನು ಹಾಗೆ ಹೇಳಲ್ಲ, ನಾವು ಹೇಳೋದನ್ನು ಮಾಡಿ ಅಂತ ಹೇಳ್ತಾ ಇಲ್ಲ. ಆದರೆ ಆ ನಂಬಿಕೆ ಇಲ್ಲದೆ ಹೋದರೆ, ಆ ಶ್ರದ್ಧೆ ಇಲ್ಲದೆ ಹೋದರೆ ಅದರಲ್ಲಿ ಪೂರ್ಣತ್ವ ಗಳಿಸೋಕ್ಕಾಗಲ್ಲ. ಹಾಗಾಗಿ ಕೃಷ್ಣ ಭಗವದ್ಗೀತೆ ಹೇಳೋದು, ಶ್ರದ್ಧವಾನ್ ಲಭತೆ ಜ್ಞಾನ. ಯಾರಿಗೆ ಜ್ಞಾನ ಅರ್ಥಾತ್ ಫಲ ಸಿಗುವಂಥದ್ದು ಯಾರಿಗೆ ಅಂದರೆ ಶ್ರದ್ಧೆ ಇದ್ದವನಿಗೆ ಮಾತ್ರ. ಸಂಶಯಾತ್ಮ ವಿನಶ್ಯತಿ. ಯಾರು ಅನುಮಾನದಲ್ಲೇ ಇದ್ದೀರಿ, ಸಂಶಯದಲ್ಲೇ ಬದುಕ್ತಾ ಇದ್ದೀರಿ, ಈ ಲೋಕದಲ್ಲಲ್ಲ, ನೀವು ಯಾವ ಲೋಕದಲ್ಲಿದ್ದರೂ ಎಲ್ಲೇ ಹೋದರೂ ನೀವು ಅಧಪತನವನ್ನೇ ಹೊಂದುತ್ತೀರಿ. ಸಂಶಯಾತ್ಮ ವಿನಶ್ಯತಿ.